77ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಸಮಾಂತರ ಶ್ರೇಣಿಯ 11ನೆಯ ಮತ್ತು 8ನೆಯ ಪದಗಳ ಅನುಪಾತ 3:2 ಆಗಿದೆ. ಈ ಶ್ರೇಣಿಯ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ n ನೇ ಪದ an is equal to a plus n minus 1 into d ಅಲ್ವಾ. ಸೊ ಇಲ್ಲಿ ಮೊದಲ n ಪದಗಳ ಮೊತ್ತ ಏನಾಗುತ್ತೆ, Sn is equal to n by 2 into 2a plus n minus 1 into d ಆಗುತ್ತೆ. ಸೊ ಇಲ್ಲಿ a ಅನ್ನೋದು ಮೊದಲ ಪದ ಮತ್ತು d ಏನಾಗುತ್ತೆ, ಸಾಮಾನ್ಯ ವ್ಯತ್ಯಾಸ ಆಗುತ್ತೆ ಮಕ್ಕಳ. ಸೊ ಇಲ್ಲಿ ಮೊದಲನೆಯ ಹೇಳಿಕೆಯ ಪ್ರಕಾರ 11ನೆಯ ಪದ ಮತ್ತು 8ನೆಯ ಪದಗಳ ಅನುಪಾತ. ಸೊ ಅಂದ್ರೆ ಹೇಗ್ ಬರಿಬೇಕು, 11ನೆಯ ಪದ ಮತ್ತು 8ನೆಯ ಪದಗಳ ಅನುಪಾತ 3:2. ಓಕೆ, ಸೊ ಇದನ್ನ ಸಾಲ್ವ್ ಮಾಡೋಣ. ಸೊ 11ನೆಯ ಪದ a plus 11 minus 1 into d ಅಲ್ವಾ. ಸೊ ಡಿವೈಡೆಡ್ ಬೈ a plus 8 minus 1 into d is equal to ಏನ್ ಹೇಳಿ, 3/2. ಸೊ a plus 10d divided by a plus 7d is equal to 3/2. ಸೊ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಇದೇನಾಗುತ್ತೆ, ಸೊ ನೆಕ್ಸ್ಟ್ ಪೇಜಿಗೆ ತಗೋಣ. a plus 10d into 2 is equal to 3 into a plus 7d ಆಯ್ತು. ಓಕೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೇವೆ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿ 2a plus 20d is equal to 3a plus 21d ಆಗತ್ತೆ. ಸೊ 20d minus 21d ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿ 3a is equal to minus 2a. ಸೊ 20d minus 21d ಏನಾಗುತ್ತೆ, minus d is equal to 3a minus 2a a ಆಗತ್ತೆ. ಓಕೆ, ಸೊ a is equal to minus d ಅಂತ ಆಯ್ತು. ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ ಹೇಳಿ, ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತವನ್ನ ಕಂಡುಹಿಡಿಯಬೇಕು. ಓಕೆ, ಸೊ ಇಲ್ಲಿ ಮೊದಲ 5 ಪದಗಳ ಮೊತ್ತ ಎಷ್ಟು, 5/2 into 2a plus n 5 minus 1 into d ಅಲ್ವಾ, 5 ಪದಗಳ ಮೊತ್ತ. ಸೊ ಇಲ್ಲಿ n ಅಲ್ಲಿ ಸೂತ್ರ 5 ಅಂತ ಬರಿತಾ ಇದ್ದೇವೆ. ಸೊ ಇದೇನಾಗತ್ತೆ ಹೇಳಿ, 5/2 into 2a plus 4d ಆಯ್ತು. ಅದೇ ರೀತಿ ಏನ್ ಹೇಳ್ತಾರೆ ಅವರು, 21 ಪದಗಳ ಮೊತ್ತ. ಸೊ 21 divided by 2 into 2a plus 21 minus 1 into d. ಸೊ ಇದೇನಾಗತ್ತೆ, 21 divided by 2 into 2a plus 20d ಆಯ್ತು. ಓಕೆ, ಸೊ ಇವುಗಳ ಅನುಪಾತವನ್ನ ಕಂಡುಹಿಡಿಯಬೇಕು. ಅಂದ್ರೆ ಹೇಗೆ ಆಯ್ತು, S5 divided by S21. ಸೊ ಇವುಗಳ ಅನುಪಾತಗಳನ್ನ ಹೇಳ್ಬೇಕು. is equal to 5/2 into 2a plus 4d divided by 21 divided by 2 into 2a plus 20d. ಓಕೆ, ಸೊ ಇವುಗಳ ಅನುಪಾತಗಳು. ಸೊ ಇಲ್ಲಿ ಮೊದಲನೇ ಅನುಪಾತದಲ್ಲಿ a equal to minus t ಇದೆ ಅಲ್ವಾ. ಸೊ ಇಲ್ಲಿ ನಾವು a ಜಾಗದಲ್ಲಿ ಏನ್ ಮಾಡೋಣ, minus t ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದೇನಾಗತ್ತೆ ಹೇಳಿ, ಸೊ ಇಲ್ಲಿ by 2 divided by 2 ಹೋಗುತ್ತೆ. ಸೊ 5 into 2 into minus t plus 4d divided by 21 into 2 into minus t plus 20d. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 5 into plus minus minus 2d plus 4d divided by 21 into minus 2d plus 20d. ಓಕೆ, so 5 into
4D minus 2D plus 4D minus 2D ಏನಾಗುತ್ತೆ 2D ಆಗುತ್ತೆ divided by 21 into 20 plus 20D minus 2D. D ಆಗುತ್ತೆ. So is equal to, so DD cancel. So 2 1 2 9 18 ಅಲ್ವಾ? ಸೊ ಇದೇನಾಗುತ್ತೆ ಹೇಳಿ 5 ಡಿವೈಡೆಡ್ ಬೈ 21 ಇಂಟು 9. ಸೊ 9 1 9 9 2 18. ಸೊ ಇದೇನು ಹೇಳಿ S5 ಡಿವೈಡೆಡ್ ಬೈ S21. ಓಕೆ, ಸೊ ಇಲ್ಲಿ ಮೊದಲ 5 ಪದಗಳ ಮೊತ್ತ ಮತ್ತು ಮೊದಲ 21 ಪದಗಳ ಮೊತ್ತದ ಅನುಪಾತ ಎಷ್ಟು ಬಂತು? 5:189 ಆಗಿದೆ. ಓಕೆ, 5:189.